ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಮಾರ್ನಿಂಗಲ್ಲಿ ನಾನು ಲೆಫ್ಟ್ ಓವರ್ ಇಡ್ಲಿ ಹಿಟ್ಟಿಂದ ಒಂದು ಸ್ಪೆಷಲ್ ಆಗಿರೋಂಥ ಸಾಂಪ್ರದಾಯಿಕ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮನೇಲೇ ಇರೋವಂಥ ಐಟಮ್ನ ಬಳಸ್ಕೊಂಡು ಮಾಡೋವಂಥ ರೆಸಿಪಿ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮಾರ್ನಿಂಗ್ ರಂಗೋಲಿ ಬಿಡಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಸಿಂಪಲ್ಲಾಗಿ ಆಯ್ತು ಇವತ್ತು. ಅದೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನು ಪೂಜೆ ಮಾಡಿ ಬರೋ ಅಷ್ಟರಲ್ಲಿ ಅಮ್ಮ ಇಡ್ಲಿ ಹಿಟ್ಟನ್ನು ತೆಗೆದು ಇಟ್ಕೊಂಡಿದ್ರು. ಹಾಗೆಯೇ ಇಡ್ಲಿ ತಟ್ಟೆನ ನೆನ್ನೆನೂ ಕೂಡ ತಟ್ಟೆ ಇಡ್ಲಿನೇ ಮಾಡಿದ್ದಿದ್ದು. ಇವತ್ತು ಕೂಡ ತಟ್ಟೆ ಇಡ್ಲಿನೇ ಮಾಡೋಣ. ಸಂಬಾರ್ದು ಇಡ್ಲಿ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈರುಳ್ಳಿ, ಕ್ಯಾರೆಟ್, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಪೀಸ್ಗಳನ್ನು ನಾನಿಲ್ಲಿ ತೊಗೊಂಡು ಚಿಕ್ಕದಾಗಿ ಅಮ್ಮನೇ ಹೆಚ್ಚಿಟ್ಟಿದ್ರು. ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿನ್ನೆ ರಾತ್ರಿಯೇ ಸ್ವಲ್ಪ ಕಡಲೆಬೇಳೆ ನೆನೆ ಹಾಕಿದ್ವಿ. ಅಮ್ಮ ಬೈತಾಯಿದ್ರು ತಿಂಡಿಗೆ ಲೇಟಾಗಿದೆ ಅಂತ. ಅದರಿಂದ ಅದನ್ನು ಮರೆತೇ ಹೋಗಿಬಿಟ್ವಿ ಕಡಲೆಬೇಳೆನ ಹಾಕೋದು. ಸುಮ್ಮನೆ ನೆನೆಸಿಟ್ಟಿದ್ದು ಕೂಡ ವೇಸ್ಟ್ ಆಯಿತು. ಎಷ್ಟೋ ದಿನ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ತೀವಿ, ನೈಟು ಕಡಲೆಬೇಳೆ ನೆನೆಸಿರಲ್ಲ. ಇವಾಗ ನಾವು ನೆನ್ಪಿಟ್ಕೊಂಡು ನೆನೆಸಿದ್ರೂ ಕೂಡ ಇವತ್ತು ಹಾಕಲೇ ಇಲ್ಲ, ಮರ್ತೋಯ್ತು. ನಾವು ಇಡ್ಲಿ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ರುಬ್ಕೊಂಡಿದ್ವಿ ಅಲ್ವಾ. ನೆನ್ನೆ ಕೂಡ ನಾವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೊಂಡಿದ್ವಿ. ಇವತ್ತು ಕೂಡ ಸ್ವಲ್ಪ ನೀರನ್ನು, ಇವತ್ತು ಸಂಬಾರ ಕೂಡ ಹಾಕಿರೋದ್ರಿಂದ ಅಂದರೆ ವೆಜ್ಜೀಸ್ ಕೂಡ ಹಾಕಿರೋದ್ರಿಂದ ನಾವು ಇನ್ನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಗ್ರೀಸಿಂಗ್ ಮಾಡ್ಕೋಬೇಕು ಆಯಿಲಿಂದ. ಇಲ್ಲಾಂದರೆ ತಟ್ಟೆಗೆ ಅಂಟ್ಕೊಂಡು ಬಿಡುತ್ತೆ ಇಡ್ಲಿ, ಆವಾಗ ನೀಟಾಗಿ ಶೇಪ್ ಬರಲ್ಲ ಮತ್ತು ಪೀಸಾಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಲ್ವಾ. ಆ ಕಾರಣಕ್ಕೆ ನಾನು ಅಷ್ಟು ವೆಜ್ಜೀಸ್ನ ತುಂಬ ಫೈನಾಗಿ ಚಾಪ್ ಮಾಡಿಕೊಂಡು ಹಾಕಿದ್ದೆ. ನೀವು ನಾರ್ಮಲ್ ಇಡ್ಲಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ವೆಜ್ಜೀಸ್ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಇದನ್ನು ಹಾಕ್ಕೊಂಡು ಕೊಟ್ಟರೆ, ಅಂದರೆ ತರಕಾರಿ ಹಾಕಿರೋಂಥ ಇಡ್ಲಿನ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ತುಂಬ ಇಷ್ಟಪಡೋ ರೆಸಿಪಿ ಇದು. ಆಲ್ಮೋಸ್ಟ್ ನೀವು ಈ ಥರ ಯಾವಾಗಲೂ ಟ್ರೈ ಮಾಡಿರಲ್ಲ ಅನ್ಕೋತೀನಿ. ನಮ್ಮ ಕಡೆ ಇದು ಒಂದು ಫೇಮಸ್ ರೆಸಿಪಿ. ಅಂದರೆ ನಾವು ಇಡ್ಲಿ ಹಿಟ್ಟನ್ನು 2 ದಿನಕ್ಕೆ 3 ದಿನಕ್ಕೆ ಆಗೋಷ್ಟು ರುಬ್ಕೊಳ್ತೀವಿ. ಒಂದಿನ ಪ್ಲೇನ್ ಇಡ್ಲಿ, ಒಂದಿನ ಈ ಥರ ಮಸಾಲೆ ಇಡ್ಲಿ, ಹಾಗೆ ಒಂದಿನ ಪಡ್ಡು ಎಲ್ಲ ಮಾಡ್ಕೊಂಡು ತಿಂತೀವಿ. ನಾನು ಒಂದು ಸೈಡಲ್ಲಿ ಹಾಗೆಯೇ ಕುಕ್ಕರಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ಇಟ್ಟಿದ್ದೆ. ಅದು ಕೂಡ ಇವಾಗ ಕಾದಿತ್ತು. ಈ ಹಂತದಲ್ಲಿ ನಾವು ಇಡ್ಲಿ ಹಿಟ್ಟನ್ನು ತುಂಬಿರೋ ಪ್ಲೇಟ್ಸ್ ಅದನ್ನು ಸ್ಟ್ಯಾಂಡನ್ನು ನಾವು ಕುಕ್ಕರ್ ಒಳಗಡೆ ಇಟ್ಟು ಮೇಲ್ಗಡೆ ಆ್ಯಸ್ ಯೂಶ್ವಲ್ ನಾನು ನಿನ್ನೆ ವ್ಲಾಗಲ್ಲಿ ತೋರಿಸಿರೋ ಥರ ಒಂದು ಪಾತ್ರೆಯನ್ನು ಮುಚ್ಚಿದ್ರೆ ಇಡ್ಲಿ 12 to 15 ಮಿನಿಟ್ಸ್ ಒಳಗಡೆ ರೆಡಿಯಾಗಿ ಹೋಗಿಬಿಡುತ್ತೆ. ಇದು 2 ವಿಧಾನ ಇದೆ ನಮಗೆ ತಿಳ್ಕೊಳ್ಳೋಕ್ಕೆ. ಒಂದು ಒಳ್ಳೆ ಘಮ ಬರುತ್ತೆ, ಇಲ್ಲ ಅಂತಂದರೆ ನೀರು ಎಲ್ಲ ಖಾಲಿಯಾಗಿರೋದು ಸ್ಮೆಲ್ ಬರುತ್ತೆ. ಆವಾಗ ನಮಗೆ ಇಡ್ಲಿ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ನಾವೆಲ್ಲ ಕೈಯೆಲ್ಲ ಏನು ಹಾಕಿ ಚೆಕ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಇವಾಗ ನೋಡಿ ಇಡ್ಲಿ ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ. ಇದಕ್ಕೆ ನಾವು ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆದರೆ ಸಬ್ಬಕ್ಕಿ ಸೊಪ್ಪು ಇವಾಗ ಅವೈಲಬಲ್ ಇಲ್ಲ ಅಂತ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಲ್ವ ಅಂತ ಇದನ್ನೇ ಮಾಡ್ಕೊಂಡಿದ್ದು. ನಾನು ಇದಕ್ಕೆ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಡಿದ್ದೆ. ಇಡ್ಲಿಯಲ್ಲೇ ನಾವು ಸಂಬಾರ ಎಲ್ಲ ಅಂದರೆ ವೆಜ್ಜಸ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಗ್ರೇವಿ ಏನು ಬೇಡ. ಹಾಗೆಯೇ ಕಾಯಿ ಚಟ್ನಿ ಅಥವಾ ಒಣಮೆಣಸಿನ್ಕಾಯಿ ಚಟ್ನಿಯಲ್ಲಿ, ಕೆಂಪು ಚಟ್ನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನೇ ಹಾಕ್ಕೊಂಡು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಡ್ಲಿ ಬ್ಯಾಕ್ ಸೈಡ್ ಹೇಗಿದೆ ಅಂತ. ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ. ಮಾರ್ನಿಂಗ್ ತಿಂಡಿ ಎಲ್ಲ ಆದಮೇಲೆ ನಾನು ಒಂದು 11 o'clock ಹಂಗೆ ತಿಂಡಿ ಎಲ್ಲ ಫಿನಿಶ್ ಆಗ್ತಿದ್ದಂಗೆ ರವಾ ಕೇಕ್ ಮಾಡೋಣ ಅಂತ ಬಂದೆ. ಇದೊಂದು ಸ್ಪೆಷಲ್ ಇನ್ಸ್ಟಂಟ್ ಕೇಕ್, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ ಅಷ್ಟು ರವೆನ ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಯಾವ ರವೆ ತೊಗೊಂಡ್ರೇನೂ ಆಗುತ್ತೆ, ಯಾಕಂದರೆ ನಾವು ಇದನ್ನು ಗ್ರೈಂಡ್ ಮಾಡ್ತೀವಿ. ಆ ಕಾರಣಕ್ಕೆ 1 ಕಪ್ ರವೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅಂದರೆ ನಾರ್ಮಲ್ ವೈಟ್ ಶುಗರೇ ಹಾಕ್ಕೊಂಡಿದ್ದೀನಿ. ಇದನ್ನು 2 ಟೀ ಸ್ಪೂನ್, ನಿಮಗೆ ಸ್ವೀಟ್ನೆಸ್ ಇಷ್ಟ ಆಗುತ್ತೆ ಅಂದರೆ ನೀವು ಡಬಲ್ ಅಥವಾ ತ್ರಿಬಲ್ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಯಾರೋ ಅಷ್ಟೊಂದು ಸ್ವೀಟ್ನೆಸ್ ತಿನ್ನಲ್ಲ, ಅದಕ್ಕೆ ನಾನಿಲ್ಲಿ ಬರೀ 2 ಟೇಬಲ್ ಸ್ಪೂನಷ್ಟು ಮಾತ್ರ ಸಕ್ಕರೆನ ಹಾಕ್ಕೊಂಡಿದ್ದೀನಿ.
ಸಕ್ಕರೆ ಇಲ್ಲಿ ಕೇವಲ ಸ್ವೀಟ್ನೆಸ್ಗೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ಮೇಲೆ ಅದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ತುಂಬ ನುಣ್ಣಗೆ ಮಾಡ್ಕೊಳ್ಳಿ, ಮೈದಾ ಹಿಟ್ಟಿನ ಥರ ಚೆನ್ನಾಗಿರುತ್ತೆ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ತುಪ್ಪ ಮತ್ತು ಮೊಸರು ನಾನಿಲ್ಲಿ ನಾರ್ಮಲ್ ಮನೇಲಿ ಮಾಡಿರೋಂಥ ತುಪ್ಪ ಯೂಸ್ ಮಾಡಿದ್ದೀನಿ. ನೀವು ಹೊರಗಡೆ ಶಾಪಿಂದ ತಂದಿರೋ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅಂದರೆ ರವಾಯಿಂದ ಮಾಡಿರೋ ಅಂಥ ಕೇಕ್ ಅಲ್ವಾ, ರವಾ ಕೇಕ್ಗೆ ಗೀ ಒಳ್ಳೆ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ. ನಂತರ ನಾನು ಮಿಕ್ಸಿಯಲ್ಲಿ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೆ ಚಿರೋಟಿ ರವೆ ಮತ್ತು ಶುಗರ್ ಮಿಕ್ಸ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಸೀವ್ ಮಾಡೋದು ಬೇಡ, ಹಾಗೆ ಹಾಕ್ಕೋಬೋದು. ಮತ್ತು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಎಸೆನ್ಸ್ ಆಪ್ಷನ್ ಅಷ್ಟೇ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು 1 ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಇರುತ್ತೆ ಇಷ್ಟ ಆಗುತ್ತೆ ಆ ಬ್ರ್ಯಾಂಡೇ ಯೂಸ್ ಮಾಡ್ಬೋದು. ಮತ್ತು 1 ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವಾಗ್ಲೂ ಬೇಕ್ ಮಾಡಬೇಕಾದ್ರೆ ಪ್ರಪೋರ್ಷನ್ಸ್ ನಾವು ಯಾವ ಅಳತೆಯಲ್ಲಿ ಬೇಕಿಂಗ್ ಐಟಮ್ಸ್ನ ಹಾಕ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಈಚೆ ಆಚೆ ಆದರೂ ನಾವು ಮಾಡ್ತಿರೋ ರೆಸಿಪಿ ತುಂಬಾ ಹಾಳಾಗಿಬಿಡುತ್ತೆ. ನೀವು ಯಾವಾಗಲೂ ಈ ರೆಸಿಪಿ ಅಂತಲ್ಲ, ಯಾವುದೇ ಬೇಕಿಂಗ್ ಮಾಡಿದ್ರೂ ಕೂಡ ನೀವು ಪ್ರಪೋರ್ಷನ್ಸ್ ಏನು ಐಟಮ್ನ ಯಾವ ಅಳತೆಯಲ್ಲಿ ಹಾಕಬೇಕು ಅಂತ ನೋಡಿಕೊಂಡು ಹಾಕಿ. 1 ಮಿಲಿಗ್ರಾಮಲ್ಲಿ ಅಥವಾ 1 ಸೆಕೆಂಡಲ್ಲಿ ಹೀಟಲ್ಲಿ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾವುದನ್ನು ಯಾವ ಅಳತೆಯಲ್ಲಿ ಹಾಕಬೇಕು ಅದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಲನ್ನು ಸೇರಿಸ್ಕೊಂಡ್ರೆ ಬಬಲ್ ಅಷ್ಟೊಂದು ನೀಟಾಗಿ ಉಬ್ಬಿ ಬರಲ್ಲ. ಆ ಕಾರಣಕ್ಕೆ ಸ್ವಲ್ಪ ಗಟ್ಟಿ ಹಾಲನ್ನೇ ನಾನಿಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನೋ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಕೇವಲ ನೀವು ನೀರನ್ನೇ ಸೇರಿಸ್ಕೊಳ್ತಾ ಕಲಿಸ್ಕೊಳ್ಬೇಕು. ಆವಾಗ ಅಂದರೆ ನಾವು ರವೆ ಹಾಕಿದ್ದೀವಲ್ವ, ಚಿರೋಟಿ ರವೆ, ಅದು ನಾವು ನೀರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ಕಾರಣಕ್ಕೆ ನಾವು ಅಟ್ಲೀಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಮಿನಿಮಮ್ 10 to 15 ಮಿನಿಟ್ಸ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ನೀವು ಸ್ವಲ್ಪ ಗಟ್ಟಿ ಹಾಲನ್ನೇ ಹಾಕ್ಕೊಂಡು ನಿಧಾನಕ್ಕೆ ಬೀಟ್ ಮಾಡ್ಕೊಂಡು ಬಂದು ನೋಡಿ, ಈ ಥರ ಹದ ಬಂದರೆ ಇವಾಗ ಹಿಟ್ಟು ಅಂದರೆ ರವಾದು ಕೇಕ್ ಮಿಕ್ಸು ರೆಡಿಯಾಗಿದೆ. ಇವಾಗ ನನ್ನ ಹತ್ರ ಇರೋ ಟಿನ್ನಲ್ಲಿ ಸ್ಮಾಲೆಸ್ಟ್ ಟಿನ್ಗೆ ನಾನು ಗ್ರೀಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಆಯಿಲಿಂದ ಗ್ರೀಸಿಂಗ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಈ ಥರ ನೀಟಾಗಿ ಎಲ್ಲ ಕಡೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಎಣ್ಣೆಯಿಂದ ಗ್ರೀಸಿಂಗ್ ಮಾಡಿಕೊಂಡ್ರೆ ಕೇಕು ಪಾತ್ರೆಗೆ ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ. ಈ ಥರ ಗ್ರೀಸಿಂಗ್ ಮಾಡ್ಕೊಳ್ಳೋದ್ರಿಂದ ಕೇಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಿಮಗೆ ಕೇಕ್ ಮಾಡಬೇಕಾದ್ರೆ ಗ್ರೀಸಿಂಗ್ ಇಂಪಾರ್ಟೆಂಟ್ ಥಿಂಗ್. ಗ್ರೀಸಿಂಗ್ ಮಾತ್ರ ಮರೆಯೋ ಹಾಗೆ ಇಲ್ಲ, ಇಲ್ಲಾಂದರೆ ಕೇಕೇನೆ ಪೂರ್ತಿ ಶೇಪ್ ಔಟ್ ಆಗಿಬಿಡುತ್ತೆ. ಈಗ ರೆಡಿಯಾಗಿರೋ ಕೇಕ್ ಮಿಕ್ಸನ್ನು ನಾನು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಅಂದರೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ನಾನು ಓವನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ನಿಮ್ಮ ಹತ್ರ ಓವನ್ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ನಾರ್ಮಲ್ ಹೆವಿ ಬೇಯಿಸಿರೋ ಪಾತ್ರೆನ ಪ್ಯಾನ್ ಅಥವಾ ಕುಕ್ಕರ್ ಯಾವುದಾದ್ರೂ ನಡೆಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಒಂದು ಅರ್ಧ ಪ್ಯಾಕೆಟಷ್ಟು ಉಪ್ಪನ್ನು ಹಾಕಿ, ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ನೀವು ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ರವಾ ಮಿಕ್ಸ್ಗೆ ಲಂಪ್ಸ್ ಇಲ್ಲದೆ ಇರೋ ಥರ ಕ್ಲಿಯರ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳಗಡೆ ಕೂಡ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಮೇಲ್ಗಡೆ ಕ್ರಿಸ್ಪಾಗಿ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇಡಬೇಕಾದ್ರೆ ಅರ್ಧದಷ್ಟು ಕ್ವಾಂಟಿಟಿಯಲ್ಲಿ ನಾನು ಇಟ್ಟಿದ್ದೀನಿ. ಬೇಕಿಂಗ್ ಎಲ್ಲ ಮಿಡಲಲ್ಲಿ ಬಂದಾಗ ಈ ಥರ ಇಷ್ಟೊಂದು ಉಬ್ಬಿದೆ. ಇವಾಗ ನಾನು ಇದನ್ನು ಓವನ್ನಿಂದ ಓಪನ್ ಮಾಡಿ ಒಂದು 10 to 15 ಮಿನಿಟ್ಸ್ ಇದನ್ನು ಕಂಪ್ಲೀಟ್ ಕೂಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಇಮಿಡಿಯೇಟ್ ನಾವೇನಾದರೂ ಕೇಕ್ ಟಿನ್ನಿಂದ ಅದನ್ನು ರಿಮೂವ್ ಮಾಡೋಕ್ಕೆ ಅಂತ ಹೋದರೆ ಅದು ಪೂರ್ತಿ ಅಂಟ್ಕೊಂಡಿರುತ್ತೆ. ನಾವು ಎಷ್ಟೇ ಚೆನ್ನಾಗಿ ಗ್ರೀಸಿಂಗ್ ಮಾಡಿದ್ರೇನು ಅದು ಕಂಪ್ಲೀಟ್ ಕೂಲ್ ಆದಮೇಲೆ ನಾವು ಕೇಕ್ ಟಿನ್ನಿಂದ ರಿಮೂವ್ ಮಾಡಬೇಕು. ಇವಾಗ ಕಂಪ್ಲೀಟ್ ಕೂಲ್ ಆಗಿದೆ. ಇದು ಆಲ್ಮೋಸ್ಟ್ ನಾನು 20-25 ಮಿನಿಟ್ಸ್ ಬಿಟ್ಟಿದ್ದೆ. ನೋಡಿ, ಇವಾಗ ಒಂದು ಚಾಕು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಚಾಕುಗೆ ಸ್ವಲ್ಪ ಕೂಡ ಅಂಟಿಲ್ಲ. ನಂತರ ನಾನು ಸೈಡ್ಸ್ ಎಲ್ಲ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ನೀಟಾಗಿ ಅದು ಕುಕ್ಕಾಗಿತ್ತು, ಅದ್ರ ಮೇಲ್ಗಡೆ
ಒಳ್ಳೆ ಘಮ ಬರ್ತಾಯಿತ್ತು ಡ್ರೈ ಫ್ರೂಟ್ಸ್ದು. ಇವಾಗ ಸೈಡ್ಸ್ ಎಲ್ಲ ಕ್ಲಿಯರ್ ಮಾಡಿ ಆದಮೇಲೆ ನಾನು ಒಂದು ಪ್ಲೇಟ್ಗೆ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿನೇ ನೋಡಿ, ಎಷ್ಟು ಬೇಗ ಆಗೋಗ್ಬಿಡುತ್ತೆ ಅಂತ. ತುಂಬ ಸ್ಟೆಪ್ಸ್ ಕೂಡ ಇಲ್ಲ. ಮಕ್ಕಳಿಗೆ ಹೊರಗಡೆಯಿಂದ ಸೋಡಾ ಎಲ್ಲ ಹಾಕಿರೋ ಕೇಕು ತಂದು ಕೊಡೋದಕ್ಕಿಂತ ನಾವು ಮನೇಲೇ ಈ ಥರ ಹೆಲ್ದಿಯಾಗಿ ನಮಗೆ ಕಣ್ಣೆದುರುಗಡೆ ಕಾಣೋ ಥರ ಹೆಲ್ದಿ ಫುಡ್ಸ್ನ ಬೇಕ್ರಿ ಐಟಮ್ ಥರನೇ ಮಾಡ್ಕೊಳ್ಬೋದು. ಮಕ್ಕಳಿಗೂ ಕೂಡ ಅವ್ರು ಇಷ್ಟಪಟ್ಟಿದ್ದನ್ನು ಕೇಳಿದ್ದನ್ನು ಮನೇಲೇ ಈ ಥರ ಕ್ವಿಕ್ಕಾಗಿ ಮಾಡಿಕೊಡ್ತಾಯಿದ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಫುಡ್ ತಿನ್ನೋ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಆ ಕಾರಣಕ್ಕೆ. ಹಾಗೆಯೇ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಸ್ಪಾಂಜಿಯಾಗಿತ್ತು. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಆದರೂ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ರೆಸಿಪಿನ ಖಂಡಿತ ಒಂದು ಸತಿ ಆದರೂ ಟ್ರೈ ಮಾಡಬೇಕು, ಯಾಕಂದರೆ ನನಗೂ ಕೂಡ ಅಷ್ಟೊಂದು ಇಷ್ಟ ಆಯಿತು. ಇದೊಂದು 14th ಅಥವಾ 15th ಟೈಮ್ ನಾನು ಮಾಡ್ತಿರೋದು ಅಂತ ಅನಿಸುತ್ತೆ. ಹಾಗೆ ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇವತ್ತಿನ ಈ ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.